ಫೈನಲ್ ಔಟ್ಪುಟ್ ಹೆಂಗೆ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ನಾನು ಹಿಂಗೆ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಬಿಕಾಸ್ ನೀವು 3D ಡಿಸೈನ್ ತೋರಿಸಿದ್ರಿ ನನಗೆ. ಸೊ ಹಿಂಗೆ ಬರುತ್ತಾ ಅನ್ನೋದು ಡೌಟ್ಫುಲ್ ಆಗಿತ್ತು. ಬಟ್ ಆದಾಗ ನಾನು ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದೆ. ದುಬೈಲಿದ್ದಾಗಲೂ ನಿಮಗೆ ಕೇಳ್ತಾ ಇದ್ದೆ ಯಾವಾಗ ಹ್ಯಾಂಡ್ ಓವರ್ ಮಾಡ್ತೀರಾ, ಹೆಂಗೆ ಬರ್ತಾ ಇದೆ, ಏನು ಕೆಲಸ ಆಗ್ತಿದೆ ಅಂಥೇಳಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ಬಂದವರೆಲ್ಲರೂ ಲೈಕ್ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಬಿಕಾಸ್ ನಾನು ಸಂಬಡಿ ಲೈಕ್ ನನಗೆಲ್ಲ ಪರ್ಫೆಕ್ಟ್ ಆಗಿರಬೇಕು, ಯಾವುದು ಬೇರೆಯವ್ರು ಮಾಡಿಸಿರೋ ಥರ ಇರಬಾರ್ದು, ಯೂನಿಕ್ ಆಗಿರಬೇಕು ಅನ್ನೋದು ನನ್ನ ಆ ಮೆಂಟಾಲಿಟಿ ನನಗೆ. ಸೊ ಐ ವಾಸ್ ಲೈಕ್ ನಿಮಗೂ ಹೇಳ್ತಾ ಇದ್ದೆ, ನನಗೆಲ್ಲ ಯೂನಿಕ್ ಥಿಂಗ್ಸ್ ಬೇಕು, ಯಾವುದು ನಾರ್ಮಲ್ ಬೇಡ, ಪ್ರೈಸ್ ಜಾಸ್ತಿ ಆದರೂ ಮಾಡೋಣ ಅಂತ ಯೂನಿಕ್ ಅಂತಲೇ ಹೇಳ್ತಾ ಇದ್ದೆ. ಸೊ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅನಿಸ್ತಾ ಇದೆ ನಾನು ಬೆಸ್ಟ್ ಡಿಸಿಷನ್ ಮಾಡಿದ್ದೀನಿ. ಬಿಕಾಸ್ ನಾನು ತುಂಬ ಕಡೆ ಕೇಳಿದ್ದೀನಿ, ಲೈಕ್ ಎಲ್ಲ ಮಧ್ಯದಲ್ಲಿ ಎಲ್ಲ ಹೋಗ್ಬಿಡ್ತಾರೆ, ಬಿಟ್ಟು ಹೋಗ್ತಾರೆ, ಕರೆಕ್ಟ್ ಟೈಮಿಗೆ ಪ್ರಾಜೆಕ್ಟ್ ಮುಗಿಸೋದಿಲ್ಲ, ಪ್ರಾಡಕ್ಟ್ ಸಮೇತನೂ ಹೆಂಗೆ ಬೇಕೋ ಹಾಗೆ ತೋರಿಸೋದು ಒಂಥರ ಫ್ಯಾಕ್ಟ್ರಿಲಿ, ಇಲ್ಲಿ ಹಾಕೋದು ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ನಾನು ತುಂಬ ಭಯಪಟ್ಟಿದ್ದೆ. ಬಿಕಾಸ್ ನಾನು ಇಲ್ಲಿ ಇರಲ್ಲ, ಮಾನಿಟರ್ ಮಾಡೋಕ್ಕೂ ಯಾರು ಇರಲ್ಲ. ಫಸ್ಟ್ ಥಿಂಗ್ ನಾನು ನಿಮ್ಮನ್ನ ಅದನ್ನೇ ಕೇಳಿದ್ದು, ನಾನು ದುಬೈಯಲ್ಲಿ ಇರ್ತೀನಿ, ಇಲ್ಲಿದ್ದರೆ ಓಕೆನಾ, ಸೆಲೆಕ್ಷನ್ ಎಲ್ಲ ಹೆಂಗೆ ಅಂತೇಳಿ. ನೀವೇ ನಂಗೆ ಆ್ಯಕ್ಚುಲಿ ಯು ಆರ್ ದ ಒನ್ ಹೂ ಟೋಲ್ಡ್ ನಾಟ್ ಟು ವರಿ, ಬಿಕಾಸ್ ನಾನು ನೋಡ್ಕೊತೀನಿ ಅಂತೇಳಿ. ದಟ್ ಪಾರ್ಟ್ ಐ ಫೆಲ್ಟ್ ವೆರಿ ಮಚ್ ಲೈಕ್ ಟ್ರಸ್ಟ್ ವರ್ತಿ ಆಯಿತಾ. ಸೊ ನಾನು ಒಂದು ದಿವಸ ಟೆನ್ಷನ್ ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ಯು ಆರ್ ಇನ್ ಕಾಂಟ್ಯಾಕ್ಟ್ ಟಚ್ ವಿತ್ ಮೀ. ಸೊ ದಟ್ ವಾಸ್ ವೆರಿ ಗುಡ್ ಪಾರ್ಟ್ ಆ್ಯಕ್ಚುಲಿ. ಈ ಮನೆಯಲ್ಲಿ ನಿಮಗೆ ಫೇವ್ರೆಟ್ ಪ್ಲೇಸ್ ಯಾವುದು? ಫೇವ್ರೆಟ್ ಪ್ಲೇಸ್ ಅಂದರೆ ಲಾಂಚ್ ರೂಮ್. ಬಿಕಾಸ್ ಆ ಬಾರ್ ಕೌಂಟರ್ ಅಂತೂ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಅದನ್ನು ಅಂದ್ಕೊಂಡೇ ಇರಲಿಲ್ಲ, ತುಂಬ ಟೈಮ್ ಹಿಡಿತು. ಬಿಕಾಸ್ ನಂಗೆ ಅದನ್ನು ಚಿಕ್ಕದು ಮೆಜರ್ಮೆಂಟ್ ಚಿಕ್ಕದಿರೋದ್ರಿಂದ ಬೆಡ್ರೂಮ್ ಮಾಡಬೇಕು, ಇಲ್ಲ ಮೀಡಿಯೋ ರೂಮ್ ನೀವು ಲೈಕ್ ಇಲ್ಲ ಡಿಸ್ಟೆನ್ಸ್ ಸರಿ ಹೋಗೋದಿಲ್ಲ ಸ್ಕ್ರೀನ್ಗೆ ಮತ್ತು ಕುತ್ಕೊಂಡು ನೋಡಲಿಕ್ಕೆ ಅಂತ ಹೇಳಿದ್ರಿ. ಆಮೇಲೆ ಸ್ಟಡಿ ರೂಮ್ ಅಂದ್ಕೊಂಡ್ರೆ, ಬಿಕಾಸ್ ಆಲ್ರೆಡಿ ಮಾಸ್ಟರ್ ಬೆಡ್ರೂಮ್ ಮತ್ತು ಕಿಡ್ಸ್ ಬೆಡ್ರೂಮಲ್ಲಿ ಸ್ಟಡಿ ಯೂನಿಟ್ ಪ್ಲೇಸ್ ಬಿಟ್ಟಿದ್ರಿ. ಸೊ ಮತ್ತೆ ಅದನ್ನು ಯಾಕಂತ ಹೇಳಿ ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಾದ್ಮೇಲೆ ನಂಗೆ ಅದನ್ನು ಲಾಂಚ್ ರೂಮ್ ಬಾರ್ ಕೌಂಟರ್ ಮಾಡ್ಸೋಣ ಅಂತ. ಸೊ ಹಾಗಾಗಿ ನಂಗೆ ಬಾರ್ ಕೌಂಟರ್ ಪ್ಲಸ್ ಅದು ವಾಲ್ಪೇಪರ್ ಇದೆಯಲ್ಲ ಹಿಂದೆ, ಸೊ ದ್ಯಾಟ್ ಪಾರ್ಟ್ ಐ ಲೈಕ್ ಮೋಸ್ಟ್. ನಿಮಗೆ ಯಾವ ಪಾರ್ಟ್ ಯಾವ ರೂಮು ಏನು ತುಂಬ ಇಷ್ಟ ಈ ಮನೆಯಲ್ಲಿ ನೀವು ಮಾಡಿರೋ ಡಿಸೈನ್ಸಲ್ಲಿ? ನನಗೆ ಮಾಸ್ಟರ್ ಬೆಡ್ರೂಮ್ ಕಲರ್ಸ್ ತುಂಬ ಇಷ್ಟ ಆಯಿತು. ಮುಂಚೆ ನಾವು ಕಲರ್ ಬೇರೆ ಅಂತ ಅನ್ಕೊಂಡಿದ್ವಿ, ಹೌದು, ಬಟ್ ದಿಸ್ ಬ್ಲೂ ಇಸ್ ಲೈಕ್ ಏನೋ ಐ ಆಮ್ ವೆರಿ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಆ ಹೆಡ್ ಬೋರ್ಡ್ ಆಗಿರ್ಬೋದು, ಆ್ಯಂಡ್ ದೆನ್ ದ ಅರಿಸ್ಟೋ ಡೋರ್ಸ್, ದ ವೇ ಇಟ್ ಇಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಯುವರ್ ಪೇರೆಂಟ್ಸ್ ಟೋಲ್ಡ್ ಮೀ ದೇ ಲೈಕ್ ದಿಸ್ ಫೈರ್ ಯೂನಿಟ್ ದ ಮೋಸ್ಟ್. ಸೊ ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ದೇ ಟೋಲ್ಡ್ ಈ ಗ್ಲಾಸ್ ಕ್ಲಾಡಿಂಗ್ ಇದೆಯಲ್ಲ ಡೈನಿಂಗ್ ಏರಿಯಾದಲ್ಲಿ, ಅದು ಅವರಿಗೆ ತುಂಬ ಇಷ್ಟ ಆಯಿತು ಅಂತೇಳಿ. ಅವರಂತಲ್ಲ, ನನ್ನ ರಿಲೇಟಿವ್ಸ್ ಇರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್, ಅವರಿಗೆ ಡೈನಿಂಗ್ ಏರಿಯಾ ತುಂಬ ಇಷ್ಟ ಆಯಿತು, ಆ ಗ್ಲಾಸ್ ಕ್ಲಾಡಿಂಗ್ ವರ್ಕ್ ಎಲ್ಲ. ಆ್ಯಂಡ್ TV ಯೂನಿಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ರ್ಯಾಫ್ಟರ್ಸ್ ಬೇಡ ಅಂತ ಅಂದ್ಕೊಂಡಿದ್ವಿ, ಆಮೇಲೆ ರ್ಯಾಫ್ಟರ್ಸ್ನ ಪ್ಲೇಸ್ ಮಾಡಿದ್ದು. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ TV ಯೂನಿಟ್. ಆ್ಯಕ್ಚುಲಿ ಬ್ಯಾಕ್ ವಾಲಿಗೆ ಏನೋ ಕೋಟಿಂಗ್ ಅಂತ ಹೇಳಿದ್ರಿ, ಏನೋ ಹೇಳಿ. ಹಾಂ, ಸೊ ಅದು ಒಂದೇ ಇರಲಿ ಅಂತ ಹೇಳಿದ್ರಿ. ಸೊ ನಾನು ಇಲ್ಲ ತುಂಬ ದೊಡ್ಡ ವಾಲ್ ಇದೆ, ಬರೀ ವೇನ್ಸ್ ಕೋಟಿಂಗ್ ಅಥವಾ ಮೋಲ್ಡಿಂಗ್ ಇದ್ರೆ ಚೆನ್ನಾಗಿರಲ್ಲ, ಏನಾದರೂ ಆ್ಯಡ್ ಮಾಡಿ ಅಂತ ಹೇಳಿದಾಗ ನೀವು ನನಗೆ ರಾಫ್ಟರ್ಸ್ ಸಜೆಸ್ಟ್ ಮಾಡಿದ್ರಿ. ಸೊ ರಾಫ್ಟರ್ಸು ಇದು ಇವಾಗ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತು. ಕರೆಕ್ಟ್. ಲೈಟ್ ಸೆಲೆಕ್ಷನ್ ಎಲ್ಲ ಹೆಂಗಿತ್ತು? ಲೈಟ್ ಸೆಲೆಕ್ಷನ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ನಾನು ಅವಾಗಿನ ದುಬೈಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೆ. ಯು ಕಾಲ್ಡ್ ಮೀ ಆ್ಯಂಡ್ ಟೋಲ್ಡ್ ಡಾಕ್ಟರ್ ಲೈಟ್ ಸೆಲೆಕ್ಷನ್ಸ್ ಮಾಡಬೇಕು ಅಂತ. ಸೊ ಸಂತೋಷ್ ಆ್ಯಂಡ್ ಟೀಮ್ ಲೈಕ್ ದೇ ಟುಕ್ ಮೀ ಡೈರೆಕ್ಟ್ಲಿ ಟು ದ ವೆಂಡರ್. ಅಲ್ಲಿ ತುಂಬ ಕಲೆಕ್ಷನ್ಸ್ ಇದ್ವು ಯೂನಿಕ್. ಲೈಕ್ ನನಗೆ ಸ್ವಲ್ಪ ಯೂನಿಕ್ ಲೈಟ್ಸ್ ಬೇಕಾಗಿತ್ತು. ದಟ್ಸ್ ದ ರೀಸನ್ ಐ ಚೂಸ್ ಲೈಕ್ ಲಾಂಚ್ ರೂಮಿಗೆ ಲಯನ್ದು, ಆಮೇಲೆ ಕಿಡ್ಸ್ ಬೆಡ್ರೂಮ್ಗೆಲ್ಲ ವಿ ಚೂಸ್ ದಿಯರ್. ಆ್ಯಂಡ್ ನನ್ನ ಮಾಸ್ಟರ್ ಬೆಡ್ರೂಮ್ ಐ ವಾಸ್ ವೆರಿ ಸ್ಪೆಸಿಫಿಕ್, ಯಾವುದಾದ್ರೂ ಯೂನಿಕ್ ಲೈಟ್ ಬೇಕು ಅಂತ. ದಟ್ಸ್ ದ ರೀಸನ್ ಐ ಚೂಸ್ ಬರ್ಡ್ ಕಾನ್ಸೆಪ್ಟ್ ಯೂಸ್ ಮಾಡಿದೆ, ಬಿಕಾಸ್ ಅಲ್ಲಿ ಕಲರ್ ಮ್ಯಾಚ್ ಆಗ್ತಾ ಇತ್ತು. ವಿ ಹ್ಯಾಡ್ ದಟ್ ಬ್ಲೂ ಥಿಂಗ್ ರೈಟ್. ಸೊ ಹಾಗಾಗಿ ನನಗೆ ಲಾಂಚ್ ರೂಮ್ ಲೈಟ್ ತುಂಬ ಇಷ್ಟ. ಲಯನ್ ಇದೆಯಲ್ಲ, ಇಟ್ ಇಸ್ ಗೋಯಿಂಗ್ ವೆಲ್ ವಿತ್ ದಟ್ ವಾಲ್ಪೇಪರ್ ನಾನು ಹೇಳಿದ್ನಲ್ಲ, ಅದು ಇಷ್ಟ ಆಗುತ್ತೆ ಅಂತ. ಸೊ ದಟ್ ಇಸ್ ಗುಡ್ ಆ್ಯಕ್ಚುಲಿ. ಲೈಟ್ಸ್ ತುಂಬ ಚೆನ್ನಾಗಿತ್ತು. ಫೈನಲಿ ನೀವು ಯಾರಿಗೆಲ್ಲ ರೆಕಮೆಂಡ್ ಮಾಡ್ತೀರಾ ನಮ್ಮನ್ನು? ಡೆಫಿನೆಟಾಗಿ ರೆಕಮೆಂಡ್ ಮಾಡೇ ಮಾಡ್ತೀನಿ. ಆ್ಯಂಡ್ ದಿಸ್ ಜರ್ನಿ ಇಸ್ ವೆರಿ ಅಮೇಝಿಂಗ್. ಲೈಕ್ ಸ್ಟಾರ್ಟಿಂಗ್ ಡಿಸೈನಿಂದ ಹಿಡಿದು ಟಿಲ್ ದ ಡೇಟ್ ಆಫ್ ಹ್ಯಾಂಡ್ ಓವರ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಯೋರ್ ಟೀಮ್ ಇಸ್ ಕಂಪ್ಲೀಟ್ಲಿ ಅಪ್ರೋಚಬಲ್, ತುಂಬ ಫ್ರೆಂಡ್ಲಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಯು ಸಂತೋಷ್ ಆ್ಯಂಡ್ ಹೇಮಂತ್. ಲೈಕ್ ಐ ಹ್ಯಾವ್ ನೆವರ್ ಎವರ್ ಸೀನ್ ಇಂಥ ಟೀಮ್ ನಾನು ಎಲ್ಲೂ ನೋಡೇ ಇಲ್ಲ. ಜನರಲಾಗಿ ಇವಾಗ ಮುಗಿತಿದ್ದಂಗೆ ಆಯ್ತು ಬಿಡಪ್ಪ ಹ್ಯಾಂಡ್ ಓವರ್ ಮಾಡಿದ್ವಿ ಅಂತ ಹೋಗ್ತಾರೆ. ಬಟ್ ಹ್ಯಾಂಡ್ ಓವರ್ ಆದಮೇಲೂ ನಾನು ಚಿಕ್ಕ ಪ್ರಾಬ್ಲಮ್ಸ್ ಹೇಳಿದ್ರು, ಲೈಕ್ ಯು ಆರ್ ಡೆಫಿನೆಟ್ಲಿ ಅಡ್ರೆಸ್ಸಿಂಗ್ ಇಟ್. ಏನಾದರೂ ಕನ್ಸರ್ನ್ಸ್ ಇದ್ರು, ಫೀಡ್ಬ್ಯಾಕ್ ಇದ್ರು, ಯು ಆರ್ ಟೇಕಿಂಗ್ ಇಟ್. ಸೊ ಅದು ನಂಗೆ ತುಂಬ ಇಷ್ಟ. ಇವಾಗ ಬ್ಯಾಂಗ್ಳೂರ್ ಸಿಟಿಲೆಲ್ಲ ಯಾರು ಆ ಥರ ಹ್ಯಾಂಡ್ ಓವರ್ ಮಾಡಿದ್ರೆ ಸಾಕು ಅನ್ನೋ ಥರ ಇರ್ತಾರೆ, ಅರ್ಧಂಬರ್ಧ ಕೆಲಸ ಮಾಡಿ. ಬಟ್ ಯು ಆರ್ ಲೈಕ್ ಯೋರ್ ಟೀಮ್ ವಾಸ್ ನಾಟ್ ಲೈಕ್ ದಟ್.
ಬಂದು ಚಿಕ್ಕ ಪುಟ್ಟ ಇದು ಯು ಆರ್ ಹೆಲ್ಪಿಂಗ್ ಔಟ್. ಸೊ ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಡೆಫಿನೆಟಾಗಿ ರೆಕಮೆಂಡ್ ಮಾಡೇ ಮಾಡ್ತೀನಿ ಎಲ್ಲರಿಗೂ ನಾನು.